ಉಚ್ಚೈರುದಾತ್ತಃ. There are two words in this sutra, ಉಚ್ಚೈಹಿ plus ಉದಾತ್ತಃ. ಉಚ್ಚಾರಣೆಯ ಸಮಯದಲ್ಲಿ ಸಾಮಾನ್ಯಕ್ಕಿಂತ ಸ್ವಲ್ಪ ಮೇಲಿನ ಸ್ವರಸ್ಥಾನದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಉದಾತ್ತ ಎಂದು ಹೆಸರು. The vowel that pronounced on a higher note than the common is called udatta. ಕೆಳಗೆ ಓಂ ಶಾಂತಿ 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 ಅಂತ ಯಾಕೆ ಬರ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಈ ಸೂತ್ರದ ಅರ್ಥನ ಅರ್ಥ ಮಾಡ್ಕೊ. ಈಗ ಹ್ರಸ್ವ, ದೀರ್ಘ, ಪ್ಲುತ ಅಂತ ಮೂರು ರೀತಿಯ ಸ್ವರಗಳು ಇವೆ. ಸಮ್ ವೊವೆಲ್ಸ್ ಆರ್ ಕಾಲ್ಡ್ ಹ್ರಸ್ವ, ಸಮ್ ವೊವೆಲ್ಸ್ ಆರ್ ಕಾಲ್ಡ್ ದೀರ್ಘ, ಸಮ್ ಆರ್ ಕಾಲ್ಡ್ ಪ್ಲುತ. ಅಥವಾ a same vowel can have all three forms ಅಂತ ಅರ್ಥ ಮಾಡ್ಕೊಂಡು. ಒಂದು vowel ನ ಎಕ್ಸಾಂಪಲ್ ಅ ಅಂತ ತಕೊಂಡ್ರೆ ಅದು ಹ್ರಸ್ವ ಆನು ಆಗಿರುತ್ತೆ. Sometimes it is used as a dirgha a, sometimes it is used as a pluta a. ಹ್ರಸ್ವ, ದೀರ್ಘ, ಪ್ಲುತ ಅಂತ ಮೂರು ರೀತಿಯಲ್ಲಿ ಅ ಅನ್ನೋ ವೊವೆಲ್ ಅನ್ನ ಉಪಯೋಗಿಸಬಹುದು. ಅದಕ್ಕೆ ಮೂರು ಹೆಸರಿದೆ, ಡಿಪೆಂಡಿಂಗ್ ಆನ್ ಇಟ್ಸ್ ಡ್ಯೂರೇಷನ್ ಆಫ್ ಪ್ರೊನೌನ್ಸಿಯೇಷನ್ ಅಂತ ಅರ್ಥ ಮಾಡ್ಕೊ. ಅದಲ್ಲದೆ ಇನ್ನೊಂದು ರೀತಿನೂ ಅದನ್ನ ಉಚ್ಚರಿಸಬಹುದು. ಆರ್ ವಿ ಪ್ರೊನೌನ್ಸ್ ದೆಮ್ ಆರ್ ಯೂಸ್ ದೆಮ್ ಇನ್ ಆರ್ ಲಿಟರೇಚರ್. ಉಚ್ಚರಿಸಬಹುದು ಅಂತ ಪ್ರಾಬಬಿಲಿಟಿ ಅಲ್ಲ, ಅಥವಾ ಇಟ್ಸ್ ನಾಟ್ that you may pronounce, you may not, ಆ ತರ ಇಲ್ಲ. We have already such letters used in our literature. ಉದಾತ್ತ ಅಂದ್ರೆ ಉಚ್ಚಾರಣೆ ಮಾಡಬೇಕಾದ್ರೆ while pronouncing ಒಂದು ಸ್ವಲ್ಪ ಮೇಲಿನ ಸ್ವರಸ್ಥಾನ. ಈ ಸ್ವರಸ್ಥಾನ ಅಂದ್ರೆ ಏನು ಅಂತ ಸಂಗೀತ ಕಲ್ತೋರಿಗೆ ಗೊತ್ತಿದೆ. ಹೈಯರ್ ನೋಟ್, ಅಪ್ಪರ್ ನೋಟ್, ಪಿಚ್ಗಿಂತ ಒನ್ ನೋಟ್ ಮೇಲೆ ಅಂತ. ಇಟ್ಸ್ ಜಸ್ಟ್ ಕಂಪ್ಯಾರಿಸನ್. ಮ್ಯೂಸಿಕ್ ಹೇಳ್ಕೊಡ್ತಿಲ್ಲ ಟು ಅಂಡರ್ಸ್ಟ್ಯಾಂಡ್. ಮ್ಯೂಸಿಕ್ ಅಲ್ಲಿ ಪಿಚ್ ಇರುತ್ತೆ, ಆ ಪಿಚ್ಗಿಂತ ಒನ್ ನೋಟ್ ಮೇಲೆ ಅದು ಹೈಯರ್ ನೋಟ್. ಆ ರೀತಿ ಕಂಪ್ಯಾರಿಸನ್ಗೆ ಆ ರೀತಿ ಅ ಅನ್ನೋ ಅಕ್ಷರನ ಅಥವಾ ಎನಿ ವೊವೆಲ್ನ ಉಚ್ಚರಿಸಿದರೆ ಅಂದ್ರೆ ಪ್ರೊನೌನ್ಸ್ ಮಾಡಿದರೆ ಇಟ್ ಗೆಟ್ಸ್ ಅ ನೇಮ್ ಕಾಲ್ಡ್ ಉದಾತ್ತ. ಈ ರೀತಿ ಅರ್ಥ ಮಾಡ್ಕೊಬೇಕು. ಇದು ಮೊದಲನೇದು. ನೆಕ್ಸ್ಟ್ ಒನ್, ನೀಚೈರನುದಾತ್ತಃ. ನೀಚೈಹಿ ಅಂಡ್ ಅನುದಾತ್ತಃ ಅಂತ ಎರಡು ಪದ ಇದೆ. ಉಚ್ಚೈಹಿ ಅಂದ್ರೆ ಅಪ್, ನೀಚೈಹಿ ಅಂದ್ರೆ ಡೌನ್. ಉಚ್ಚಾರಣೆಯ ಸಮಯದಲ್ಲಿ ಸಾಮಾನ್ಯಕ್ಕಿಂತ ಸ್ವಲ್ಪ ಕೆಳಗಿನ ಸ್ವರಸ್ಥಾನದಲ್ಲಿ, ಎಕ್ಸಾಕ್ಟ್ ಫ್ರೀಕ್ವೆನ್ಸಿ ಹೇಳಲಿಲ್ಲ ಅವರು. ಈಗ ಸಂಗೀತದಲ್ಲಿ ಇದೆಯಲ್ಲ ಬೇರೆ ಬೇರೆ ಫ್ರೀಕ್ವೆನ್ಸೀಸ್, ಷಡ್ಜ, ರಿಷಭ, ಗಾಂಧಾರ ಆ ರೀತಿ, ಅಥವಾ ನಿಷಾದ ಕೆಳಗೆ, ಆ ರೀತಿ ಎಕ್ಸಾಕ್ಟ್ ಫ್ರೀಕ್ವೆನ್ಸಿ ಐಡೆಂಟಿಫೈ ಮಾಡೋದು ಹಾಗಲ್ಲ. ಸಾಧಾರಣವಾಗಿ ಸ್ವಲ್ಪ ಕೆಳಗಿನ ನೋಟ್ನಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಅನುದಾತ್ತ ಎಂದು ಹೆಸರು. ದ ವೊವೆಲ್ ದಟ್ ಪ್ರೊನೌನ್ಸ್ಡ್ ಆನ್ ಅ ಲೋವರ್ ನೋಟ್ ದ್ಯಾನ್ ದ ಕಾಮನ್ ಇಸ್ ಕಾಲ್ಡ್ ಅನುದಾತ್ತ. ಸಾಮಾನ್ಯಕ್ಕಿಂತ ಮೇಲೆ ಹೇಳಿದ್ರೆ ಉದಾತ್ತ, ಕೆಳಗೆ ಹೇಳಿದ್ರೆ ಅನುದಾತ್ತ. ಅ ಅನ್ನೋ ಅಕ್ಷರನ ಎಕ್ಸಾಂಪಲ್, ನಾನು ಸ್ವಲ್ಪ ಮೇಲೆ ಅಂದ್ರೆ ಅ ಅಂತ ಹೇಳೋ ಬದಲು ಅ ಅಂದ್ರೆ, ಅಥವಾ ಅ ಅನ್ನೋ ಬದಲು ಅ ಅಂದ್ರೆ, ಅದಕ್ಕೆ ಬೇರೆ ಬೇರೆ ಹೆಸರು. ಅ ಅನ್ನೋ ಲೆಟರ್ನ ಆಲ್ರೆಡಿ ಐ ಕ್ಯಾನ್ ಯೂಸ್ ಇನ್ 3 ways ನಾವು ಕಲ್ತ್ಕೊಂಡಿರೋ ಪ್ರಕಾರ. ಒಂದು ಅ, ಇನ್ನೊಂದು ಆ, ಮೂರನೇದು ಆ, ಹ್ರಸ್ವ, ದೀರ್ಘ, ಪ್ಲುತ. ಅದ್ರ ಜೊತೆಗೆ ಈ ಒಂದೊಂದನ್ನು ಅ ಅನ್ನೋದನ್ನ ಅ ಅಂತ ಸ್ವಲ್ಪ ಮೇಲೆ ಹೇಳ್ಬೋದು, ಅ ಅಂತ ಸ್ವಲ್ಪ ಕೆಳಗೆ ಹೇಳ್ಬೋದು. ಐ ಆಮ್ ಗಿವಿಂಗ್ an example of letter A. This is applicable with all other vowels.
ಹೀಗೆ ಮೇಲೆ ಕೆಳಗೆ ಸ್ವಲ್ಪ ಟೋನ್ ಅನ್ನ ಅಪ್ ಅಂಡ್ ಡೌನ್ ಮಾಡಿ ಪಿಚ್ ಗಿಂತ ಮೇಲೆ ಕೆಳಗೆ ಹೇಳಿದ್ರೆ ಅದಕ್ಕೆ ಒಂದೊಂದು ಹೆಸರು. ಮೇಲೆ ಹೇಳಿದ್ರೆ ಉದಾತ್ತ, ಕೆಳಗೆ ಹೇಳಿದರೆ ಅನುದಾತ್ತ. ಇನ್ನೊಂದಿದೆ, ಸಮಾಹಾರ ಸ್ವರಿತ. ಇಲ್ಲಿ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಾನು ಅದನ್ನ ಆ ಸೂತ್ರನ ಸ್ಪ್ಲಿಟ್ ಮಾಡಿ ಕೆಳಗೆ ಬರ್ತೀನಿ. ಸಮಾಹಾರ ಅಂತ ಒಂದು ವರ್ಡು, ಸ್ವರಿತ ಏನರ್ಥ? ಉಚ್ಚಾರಣೆಯ ಸಮಯದಲ್ಲಿ ಉದಾತ್ತ ಮತ್ತು ಅನುದಾತ್ತ ಎರಡರ ಮಿಶ್ರಣದ ಸ್ವರಸ್ಥಾನದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಸ್ವರಿತ ಎಂದು ಹೆಸರು. The vowel that pronounced as a combination of udatta and anudatta is called swarita. ಎರಡೂ ಸೇರಿರ್ಬೇಕು, ಅಂದ್ರೆ ಮೇಲೂ ಅಲ್ಲ ಕೆಳಗೂ ಅಲ್ಲ. ಸಮಾಹಾರ ಅಂದ್ರೇನೆ ಕಾಂಬಿನೇಷನ್ ಅಂತ ಅರ್ಥ, ಅದಕ್ಕೆ ಸ್ವರಿತ ಅಂತ ಹೆಸರು. ಕಾಂಬಿನೇಷನ್ ಆಫ್ ಉದಾತ್ತ ಅಂಡ್ ಅನುದಾತ್ತ ಇಸ್ ಕಾಲ್ಡ್ ಸ್ವರಿತ. ಪಿಚ್ಗಿಂತ ಮೇಲೂ ಅಲ್ಲ, ಪಿಚ್ಗಿಂತ ಕೆಳಗೂ ಅಲ್ಲ, ಎರಡನ್ನು ಸೇರಿಸಿದ್ರೆ ಏನಾಗುತ್ತೆ? ಪಿಚ್ ನಲ್ಲಿ ಅಂತ. ಈ ಪಿಚ್ ಅನ್ನೋ ವರ್ಡ್ ಅಲ್ಲ ನಾವು ಅರ್ಥ ಮಾಡ್ಕೊಳಕ್ ಹೇಳ್ತಾ ಇರೋದು. ಶ್ರುತಿ ಅಂತ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾರೆ, ಅದೆಲ್ಲ ಪಾಣಿನಿ ಎಕ್ಸ್ಪ್ಲೇನ್ ಮಾಡಿಲ್ಲ, ನಾನು ಹೇಳ್ತಾ ಇರೋದು ಟು ಅಂಡರ್ಸ್ಟ್ಯಾಂಡ್. ಈಗ ಷಡ್ಜದಲ್ಲೇ ಹೇಳ್ತಾ ಇದ್ರೆ ಸ ಅಂತಾನೆ, ಅದು ಸ್ವರಿತ. ಸ್ವಲ್ಪ ಮೇಲೆ ಹೇಳಿದ್ರೆ ಅದು ಉದಾತ್ತ, ಸ್ವಲ್ಪ ಕೆಳಗೆ ಹೇಳಿದ್ರೆ ಅದು ಅನುದಾತ್ತ. ಈಗ ಸಂಗೀತ ಕಲ್ತವ್ರಿಗೆ ಅಥವಾ ಪರಿಚಯ ಇರೋರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಷಡ್ಜ ಅನ್ನೋದು ಬೇಸ್, ಬೇಸ್ ನೋಟ್. ಈಗ ಕರ್ನಾಟಕ ಸಂಗೀತದಲ್ಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ರೇವತಿ ಅಂತ ಒಂದು ರಾಗ ಇದೆ. ರೇವತಿ ರಾಗದಲ್ಲಿ ಮೇಲಿನ ಸ್ವರ ಷಡ್ಜ ಆದ್ಮೇಲೆ ಮೇಲೆ ಬರೋದು ರಿಷಭ, ರಿ. ಕೆಳಗೆ ಬರೋದು ನಿಷಾದ. ಹೇಳಬೇಕಾದ್ರೆ ಸ ಅಂತ ಬಂದ್ರೆ ಷಡ್ಜದಲ್ಲಿ ಹೇಳಿದ್ರೆ ಅದು ಸ್ವರಿತ ಅಂತ ಅರ್ಥ. ಒಂದು ಸ್ವರ ಮೇಲೆ ರಿಷಭನ ಪ್ರೊನೌನ್ಸ್ ಮಾಡಿದ್ರೆ ಅದನ್ನ ಉದಾತ್ತ ಅನ್ಕೊಳ್ಳಿ. ಸ್ವಲ್ಪ ಕೆಳಗೆ ಹೇಳಿದ್ರೆ, ಲೋವರ್ ನೋಟ್ ನಿಷಾದನ ಹೇಳಿದ್ರೆ ಅದನ್ನ ಅನುದಾತ್ತ ಅನ್ಕೊಳ್ಳಿ. ಈ ತರ ಅರ್ಥ ಮಾಡ್ಕೊಳ್ಳಿ. ಇದನ್ನ ಈ ಮೂರು ರೀತಿಯಲ್ಲೂ ಕೂಡ vowels are identified. So vowels have got these names. ಯಾಕೆ ಇಲ್ಲಿ ಶಾಂತಿ 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 ಹಾಕಿದ್ದೀನಿ ಅಂದ್ರೆ, ಈ ಓಂ ಶಾಂತಿ 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 ನಾವು ಹೇಳಬೇಕಾದ್ರೆ ಉದಾತ್ತ, ಅನುದಾತ್ತ, ಸ್ವರಿತ ಈ ಮೂರನ್ನು ಹೇಳ್ತಾ ಇರ್ತೀವಿ. We are telling every day whenever we are saying Om Shanti Shanti Shanti. ಈ ಪಾಠ ಓದಿದ್ರೆ ಹೇಳ್ತಾ ಇಲ್ಲ. In a proper way when we say like Om Shanti Shanti Shanti, ಹೀಗೆ ಹೇಳೋದು. ಪ್ರೇಯರ್ ಹೇಳಬೇಕಾದ್ರೆ ಹೀಗೆ ಹೇಳೋದು, ಶಾಂತಿ ಶಾಂತಿ ಶಾಂತಿ. ಶಾ ಅಂದ್ರೆ ಲೆವೆಲ್, ಬೇಸ್. ಶಾಂತಿ ಕೆಳಗೆ, ಶಾಂತಿ ಅಂತ ಲಾಸ್ಟ್ ಹೇಳ್ಬೇಕಾದ್ರೆ ಮೇಲೆ. ಇಲ್ಲಿ ಆ ಶಾಂತಿ 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 ಇಲ್ಲಿ ಲೈನ್ಗಳಿವೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮೊದಲನೇದು ಎರಡನೇದು ಶಾಂತಿನಲ್ಲಿ ತಿ ಕೆಳಗೆ ಒಂದು ಮೈನಸ್ ತರ ಲೈನ್ ಇದೆ, ದಟ್ ಇಂಡಿಕೇಟ್ಸ್ ಅನುದಾತ್ತ. ಹಾಗೆ ಏನೂ ಇಲ್ಲದೆ ಹೇಳಿರೋದು ಸ್ವರಿತ. ಮೇಲೆ ಒಂದು ಲೈನ್ ಇದೆ, ಶಾಂತಿ ಈ ಅಂತ ಸ್ವಲ್ಪ ಮೇಲೆ ಹೇಳಿದ್ದೀನಿ ನಾನು, ತಿ ಮೇಲೆ, ಅದು ಉದಾತ್ತ. ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಸ್ವರಿತಕ್ಕೆ ಯಾವುದೇ ಲೈನ್ ಬೇಡ, ಸೈನ್ ಬೇಡ, ಯಾಕಂದ್ರೆ ದಟ್ ಇಸ್ ದ ಬೇಸ್. ಬೇಸ್ ಇಸ್ ಸ್ವರಿತ. ಮೇಲೆ ಹೇಳಿದ್ರೆ ಉದಾತ್ತ, ಕೆಳಗೆ ಹೇಳಿದ್ರೆ ಅನುದಾತ್ತ. ಹಾಗಾದ್ರೆ ವೇದ ಮಂತ್ರಗಳಲ್ಲಿ ಎಲ್ಲಾ ಕಡೆ ಈ ರೀತಿ ಇದೆ. You would have seen the Veda mantras printed in different areas. ಕೆಳಗಡೆ ಲೈನು ಮೇಲ್ಗಡೆ ಲೈನು ಎಲ್ಲ ಪ್ರಿಂಟ್ ಮಾಡಿರ್ತಾರೆ. ಕೆಳಗಿದ್ರೆ ಅದನ್ನ ಕೆಳಗೆ ಹೇಳ್ತೀವಿ, ಅದಕ್ಕೆ ಅನುದಾತ್ತ. ಮೇಲಿದ್ರೆ ಉದಾತ್ತ. ಸಾಮಾನ್ಯವಾಗಿ ಹೇಳಿದ್ರೆ ಸ್ವರಿತ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ತೀವಿ ಜನರಲ್ ಆಗಿ. ಆದ್ರೆ ಜನರಲ್ ಯೂಸೇಜ್ ಅಲ್ಲಿ ಎಲ್ಲಿ ಹೇಳ್ತೀವಿ ಅಂತ ಕೇಳ್ಬೋದು.
ಜನರಲ್ ಯೂಸೇಜ್ ಅಲ್ಲಿ ವಿ ಡೋಂಟ್ ಐಡೆಂಟಿಫೈ. ಈಗ ಪ್ಲುತ ಕೂಡ ಜನರಲ್ ಯೂಸೇಜ್ ಅಲ್ಲಿ ಹೇಳ್ತೀವಿ, ಎಲ್ಲಿ ಹೇಳ್ತೀವಿ ಅಂತ ಬಿಟ್ಟೇ ಬಿಟ್ಟಿದ್ದಾರೆ. ಯಾರೋ ಒಬ್ಬ ರಾಮನೋ ಯಾರೋ ದೂರದಲ್ಲಿದ್ದಾನೆ, ಅವ್ನ್ ಕರಿಬೇಕು ರಾಮ ಅಂತ, ಅವಾಗ ಪ್ಲುತ ಅಕ್ಷರನೇ ಉಪಯೋಗಿಸ್ತಿದೀವಿ, ಆ ಅಂತ ಕೊನೆಗೆ. ರಾಮ ಅನ್ನೋ ಪದದ ಕೊನೆಗಿರೋ ಆನ ಪ್ಲುತ ಮಾಡಿ ಹೇಳಿದೀವಿ. ಅದೇ ರೀತಿ ಸಂಗೀತದಲ್ಲಿ ಆಲಾಪ್ ಅಥವಾ ಆಲಾಪನೆ ಅಂತಾರಲ್ಲ, ಅದನ್ನ ಮಾಡುವಾಗ ಬರೋದೆಲ್ಲ ಪ್ಲುತಾಕ್ಷರಗಳೇ. ವೇದ ಬಿಟ್ಟು, ವೇದದಲ್ಲಿ ಖಂಡಿತ ಇದೆ, ಸಾಮವೇದದಲ್ಲಿ ಪ್ಲುತಾಕ್ಷರದ ಪ್ರಯೋಗ ಸಾಕಷ್ಟಿದೆ, ಆದ್ರೆ ಅದಲ್ಲದೆ ಅಪಾರ್ಟ್ ಫ್ರಮ್ ದಟ್ ಇನ್ ಡಿಫ್ರೆಂಟ್ ಏರಿಯಾಸ್ ವಿ ಯೂಸ್ ದ ಪ್ಲುತ ಲೆಟರ್. ಬಟ್ ಅದನ್ನ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಓನ್ಲಿ ವೆನ್ ವಿ ಅಬ್ಸರ್ವ್ ವಿ ಅಂಡರ್ಸ್ಟ್ಯಾಂಡ್, ಅದರ್ವೈಸ್ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಸಿಮಿಲರ್ಲಿ ಉದಾತ್ತ ಅನುದಾತ್ತ ಸ್ವರಿತನು ಕೂಡ ನಾವು ಅದೇ ರೀತಿ ಉಪಯೋಗಿಸ್ತೀವಿ. ಇನ್ ಸಮ್ ವರ್ಡ್ಸ್ letter a is used as udatta, in some words it is used as anudatta, in some words it is used as swarita. ಈ ರೀತಿ ಇರುತ್ತೆ, ಬಟ್ ವಿ ಡೋಂಟ್ ಅಬ್ಸರ್ವ್ ಇಟ್. ಪಾಣಿನಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ಓ ಈ ತರ ಇದೆ. ಬರೀ ವೇದ ಮಂತ್ರಗಳಲ್ಲಿ ಮಾತ್ರ ಈಗ ಉಳ್ಕೊಂಡಿದೆ ಐಡೆಂಟಿಫೈ ಮಾಡೋದು, ನೆನಪಿಟ್ಕೊಂಡು ಪ್ರೊನೌನ್ಸ್ ಮಾಡೋದು. ಆದರೆ ನಮ್ಮ ಜನರಲ್ ಯೂಸೇಜ್ ಅಲ್ಲೂ ಕೂಡ ಅದನ್ನ ನಾವು ಉಪಯೋಗಿಸ್ತೀವಿ. ಈಗ ಭಗವದ್ಗೀತೆ ಶ್ಲೋಕ ಹೇಳ್ತಾ ಇರ್ತೇವೆ, ಆಗಲೂ ಕೂಡ ಉದಾತ್ತ ಅನುದಾತ್ತ ಸ್ವರಿತ ಹೇಳೇ ಹೇಳ್ತೀವಲ್ಲ. ಯದ್ಯದಾಚರತಿ ಶ್ರೇಷ್ಠ ಆ ಮೇಲೆ ಹೇಳಿದ್ವಿ, ತತ್ತದ್ದೇವೇತರೋ ದೇ ಅಂತ ಕೆಳಗೆ ಹೇಳ್ತೀವಿ. ಗೊತ್ತಿರಲ್ಲ, ಐಡೆಂಟಿಫೈ ಮಾಡಿಲ್ಲ, ನಮಗ್ ನಾವೇ ಉದಾತ್ತ ಅನುದಾತ್ತ ಸ್ವರಿತಗಳನ್ನ ಹೇಳ್ಕೊಳ್ತಾ ಇದ್ವಿ. ಹೀಗೆ ಪ್ರತಿ ಒಂದು ಸ್ವರ ಒಟ್ಟು 9, 9 ಫಾರ್ಮ್ಸ್, 9 ಟೈಪ್ಸ್ ಇಟ್ ಇಸ್ ನೌ ಸೋ ಫಾರ್. ವಿಚ್ ಆರ್ ದೇ? ಹ್ರಸ್ವ ಉದಾತ್ತ, ಹ್ರಸ್ವ ಅನುದಾತ್ತ, ಹ್ರಸ್ವ ಸ್ವರಿತ. ದೀರ್ಘ ಉದಾತ್ತ, ದೀರ್ಘ ಅನುದಾತ್ತ, ದೀರ್ಘ ಸ್ವರಿತ. ಪ್ಲುತ ಉದಾತ್ತ, ಪ್ಲುತ ಅನುದಾತ್ತ, ಪ್ಲುತ ಸ್ವರಿತ. ಎಲ್ಲದರಲ್ಲೂ 3 ಬರುತ್ತೆ. 3 into 3 9. 9 ಅಕಾರಗಳು, ಎರಡೇ ಗೊತ್ತಿರುತ್ತೆ, ಅ ಆ ಅಷ್ಟೇ ಹೇಳ್ಕೊಡೋದು ಶಾಲೆಯಲ್ಲಿ. 9 ಇದೆ ಸೋಫಾರ್, ಇಲ್ಲಿ ಮುಗ್ದಿಲ್ಲ. ಈ 9 ಕೂಡ ಇನ್ನು 2 ರೀತಿಲಿ ಪ್ರೊನೌನ್ಸ್ ಆಗುತ್ತೆ. 9ಕ್ಕೆ ಮುಗ್ದಿಲ್ಲ. ಯಾವುದು ಅದು ಅಂದ್ರೆ ಅನುನಾಸಿಕ ಒಂದು, ಇನ್ನೊಂದು ಅನನುನಾಸಿಕ. ಅಂದ್ರೆ ಅನುನಾಸಿಕ ಅಲ್ಲದೆ ಇರೋದು, ಪ್ಲೈನ್. ಫಸ್ಟ್ ಅನುನಾಸಿಕ ಅಂದ್ರೆ ಏನು ಅಂತ ತಿಳ್ಕೊ. ಮುಂದಿನ ಸೂತ್ರ, ಮುಖನಾಸಿಕ ವಚನೋನು ನಾಸಿಕ. ಪದಗಳು ಮುಖ, ನಾಸಿಕಾ, ವಚನ, ಅನುನಾಸಿಕ ಅಂತ 4 ಪದ ಇದೆ. ಫಸ್ಟ್ ಅರ್ಥ ಹೇಳ್ಬಿಡ್ತೀವಿ. ಮುಖ ಅಂದ್ರೆ ಬಾಯಿ, ಇಲ್ಲಿ ಫೇಸ್ ಅಲ್ಲ. ಓಕೆ, ಫ್ರಮ್ ವೇರ್ ವಿ ಪ್ರೊನೌನ್ಸ್ ಲೆಟರ್ಸ್ ಈಸ್ ಕಾಲ್ಡ್ ಮುಖ. ಮುಖ್ಯವಾಗಿ ಬಾಯಿಯಿಂದ ತಾನೇ ನಾವು ಉಚ್ಚಾರಣೆ ಮಾಡೋದು, ಅದಕ್ಕೆ ಮುಖ ಅಂತ. ಸಂಸ್ಕೃತದಲ್ಲಿ ಮುಖ ಅನ್ನೋ ಪದಕ್ಕೆ 2 ಅರ್ಥ, ಒಂದು ಫೇಸ್, ಇನ್ನೊಂದು ಮೌತ್. ಇಲ್ಲಿ ಮುಖ ಅಂದ್ರೆ ಮೌತ್. ನಾಸಿಕ ಅಂದ್ರೆ ನೋಸ್. ವಚನ ಅಂದ್ರೆ ಪ್ರೊನೌನ್ಸಿಯೇಷನ್. ವಚನ ಅಂದ್ರೆ ಸೇಯಿಂಗ್ ಅಂತ, ಇಲ್ಲಿ ಪ್ರೊನೌನ್ಸಿಯೇಷನ್. ಪ್ರೊನೌನ್ಸ್ಡ್ ಲೆಟರ್ಸ್ ಆರ್ ಕಾಲ್ಡ್ ವಚನಸ್. ಮುಖ ಮತ್ತೆ ನಾಸಿಕ ಅಂದ್ರೆ ಬಾಯಿ ಮತ್ತೆ ಮೂಗು, ಇವೆರಡರಿಂದ ಕೂಡಿ ಸೇರಿ, ಅಲಾಂಗ್ ವಿತ್ ಬೋತ್, ವಿತ್ ಅ ಕಾಂಬಿನೇಷನ್ ಆಫ್ ನೋಸ್ ಅಂಡ್ ದ ಮೌತ್, ಉಚ್ಚರಿಸಲ್ಪಡುವ, ಪ್ರೊನೌನ್ಸ್ ಆಗಿರುವ ಸ್ವರಗಳಿಗೆ, ವೊವೆಲ್ಗಳಿಗೆ ಅನುನಾಸಿಕ. ನಾಸಿಕ ಅಂದ್ರೆ ನೋಸ್. ದ ವೊವೆಲ್ಸ್ ಪ್ರೊನೌನ್ಸ್ಡ್ ವಿತ್ ಬೋತ್ ದ ಮೌತ್ ಅಂಡ್ ನೋಸ್ ಆರ್ ಕಾಲ್ಡ್ ಅನುನಾಸಿಕಸ್. ಬಾಯಿನೂ ಬೇಕು, ಮೂಗೂ ಬೇಕು. ಮೂಗು ಮುಚ್ಕೊಂಡ್ರೆ ಇವನ್ನ ಹೇಳಕ್ಕಾಗಲ್ಲ. ಈ ತರದ ಅಕ್ಷರಗಳಿಗೆ ಅನುನಾಸಿಕ. ನೀವು ಕಾನ್ಸನೆಂಟ್ಸ್ ಅಲ್ಲಿ ಅನುನಾಸಿಕಾಸ್ ಯು ನೋ, ನ, ಞ, ಣ, ನ, ಮ ಆರ್ ಕಾಲ್ಡ್ ಅನುನಾಸಿಕಾಸ್. Not only the consonants are identified as anunasikas, even the vowels are identified as anunasikas. Vowels ಕೂಡ ಅ ಅನ್ನೋ ಲೆಟರ್ ಅನುನಾಸಿಕನೂ ಹೌದು, ಅನನುನಾಸಿಕನೂ ಇದೆ, 2 ಫಾರ್ಮ್ ಇದೆ. ಹೇಗೆ ಹೇಳೋದಾಗಾದ್ರೆ, ಅ ಅಂತ ಹೇಳಿದ್ರೆ ಅದು
ಅನನುನಾಸಿಕ, ನಾಟ್ ಅನುನಾಸಿಕ. ಅ ಅಂದ್ರೆ ಮೂಗ್ ಸೇರಿಸಿ ಅಲಾಂಗ್ ವಿತ್ ಅವರ್ ನೋಸ್, ಇಟ್ ಇಸ್ ಅನುನಾಸಿಕ. ಎಲ್ಲಿ ಹೇಳ್ತೀವಿ ಅದನ್ನ? ಎಷ್ಟೋ ಕಡೆ ಹೇಳ್ತೀವಿ. ಯಾರೊಬ್ರು ಏನೋ ಕೇಳ್ತಾರೆ, ಊಟ ಮಾಡ್ತೀಯೇನೋ? ಹಾ ಅಂತೀವಿ. ಅಲ್ಲಿ ಹಾ ಅಂದ್ರೆ ಆ ಜೊತೆಗೆ ಅನುನಾಸಿಕ ಇದೆ. ಹಾ ಅನ್ನಲ್ಲ, ಹಾ ಅಂತೀವಿ. ಆ ಅಂತೀವಿ, ಹೂ ಅಂತೀವಿ. ಹೂ ಅಂದ್ರೂ ಕೂಡ ಅನುನಾಸಿಕ ಇದೆ, ಅಂದ್ರೆ ಹೂ ಜೊತೆಗೆ ಅನುನಾಸಿಕ. ಹಿಂದಿನಲ್ಲಿ ಇದಕ್ಕೆ ಚಂದ್ರಬಿಂದು ಅಂತ ಒಂದ್ ಸೈನ್ ಇದೆ. ಹಿಂದಿ ಹಿಂದಿ ಅಂದ್ರೆ ದೇವನಾಗರಿ ಸ್ಕ್ರಿಪ್ಟ್ ಅಲ್ಲ ಅದು, ಸಂಸ್ಕೃತದಿಂದ ಹಿಂದಿಗೆ ಹೋಗಿದೆ. ಆಕ್ಚುಲಿ ಸಂಸ್ಕೃತದಲ್ಲೂ ಆ ಚಂದ್ರಬಿಂದು ಅನ್ನೋ ಸೈನ್ ಇದೆ. ಅದೇ ಅಗೇನ್ ಓನ್ಲಿ ಇನ್ ವೇದಿಕ್ ಮಂತ್ರಾಸ್ ಅನುನಾಸಿಕ ಸೈನ್ ಇಸ್ ಯೂಸ್ಡ್. ಲೈಕ್ ಓಂಕಾರ ನೋಡಿರ್ಬೋದು ನೀವು. ಓಂ ಅಂತ ಬರೀತಾರಲ್ಲ, ಇಲ್ಲಿ ಬರ್ದಿದ್ದೀನಿ ಓಂ ಅಂತ ಕೆಳಗಡೆ, ಓಂ ಶಾಂತಿ ಅನ್ನೋದು. ಆ ಓಂ ಮೇಲ್ಗಡೆ ಇದೆ ಚಂದ್ರಬಿಂದು. ಅಂದ್ರೆ ಸಂಸ್ಕೃತದ್ದೇ, ಅದು ಹಿಂದಿಗೆ ಹೋಗಿದೆ. ಈಗ ಹಿಂದಿಲಿ ಉಳ್ಕೊಂಡಿದೆ, ಅದೇ ಬೇರೆ ಭಾಷೆಗಳಲ್ಲಿ ಹೊರಟೋಗಿದೆ. ಸಂಸ್ಕೃತದಲ್ಲೂ ಕೂಡ ಉಪಯೋಗಿಸೋದನ್ನ ಓಂಕಾರ ಬಿಟ್ರೆ ಬೇರೆ ಕಡೆ ಬಿಟ್ಟಿದ್ದಾರೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಭಾಷೆಯಿಂದ ಆಚೆ ಹೋಗಿಲ್ಲ, ಇವ್ರು ಕಲಿಸ್ತಿಲ್ಲ ಅಷ್ಟೇ. ಸೊ ಅನುನಾಸಿಕ ಅನ್ನುವ ವೊವೆಲ್ ಕೂಡ ಇದೆ. ಅದನ್ನ ಐಡೆಂಟಿಫೈ ಮಾಡೋದು ಚಂದ್ರಬಿಂದು ಹಾಕ್ಬಿಟ್ರೆ ಆಗೋಯ್ತು. ಅ ಅ ಈಗ 9 ಟೈಪ್ಸ್ ನೋಡಿದ್ವಲ್ಲ ನಾವು. ಆಲ್ ದೋಸ್ ನೈನ್ಸ್ ಆರ್ ಹ್ಯಾವಿಂಗ್ ಟೂ ಫಾರ್ಮ್ಸ್. ಒನ್ ಇಸ್ ಅನುನಾಸಿಕ, ಅನದರ್ ಇಸ್ ಅನನುನಾಸಿಕ. ಎಲ್ಲದಕ್ಕೂ ಚಂದ್ರಬಿಂದು ಹಾಕೊಂಡು ಹೋಗ್ಬೋದು. ಹಾಕಿ ಉಪಯೋಗಿಸುವ ವರ್ಡ್ಸ್ ಇವೆ, ವಿ ಯೂಸ್ ದೆಮ್ ನಾಟ್ ಓನ್ಲಿ ಇನ್ ವೇದಿಕ್ ಲಿಟರೇಚರ್, ಇನ್ ದ ಜನರಲ್ ಸಂಸ್ಕೃತ ಯೂಸೇಜ್ ಆಲ್ಸೋ ವಿ ಯೂಸ್ ಅನುನಾಸಿಕ, ಅನನುನಾಸಿಕ. ಒಟ್ಟು 9 multiplied by 2 is equal to 18. Letter A is of 18 types. ಎಲ್ಲ ವೊವೆಲ್ಲೂ 18 ಇಲ್ಲ. ಸಮ್ ಆರ್ ಹ್ಯಾವಿಂಗ್ ಓನ್ಲಿ 12. ವಿಚ್ ಆರ್ ದೇ ಅಂತ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಅದನ್ನ ಅರ್ಥ ಮಾಡ್ಕೋ. ಈಗ ಅಮರಕೋಶಕ್ಕೆ ಹೋಗೋಣ. ಇವತ್ತಿನ ಶ್ಲೋಕ: ಆದಿತ್ಯ ವಿಶ್ವವಸು ತುಷಿತಾ ಭಾಸ್ವರಾನಿಲಾಹ ಮಹಾರಾಜಿಕ ಸಾಧ್ಯಾಶ್ಚ ರುದ್ರಾಶ್ಚ ಗಣದೇವತಾಃ. ಇದೆಲ್ಲ ಗಣದೇವತೆಗಳು. ಗಣ ಅಂದ್ರೆ ಗ್ರೂಪ್. ದೇವತೆಗಳು ಗೊತ್ತು ನಮ್ಗೆ, ದೇವತೆಗಳಲ್ಲದೆ ಗಣದೇವತೆಗಳು ಅಂತ ಇದ್ದಾರೆ. ಅವ್ರದ್ದೇ ಒಂದು ಲೋಕ ಇದೆ ಅಂತ ನಾವು ನಂಬ್ತೀವಿ. ಅದ್ರ ಬಗ್ಗೆ ರೆಫರೆನ್ಸಸ್ ಇದೆ. ಆ ಲೋಕ ಎಲ್ಲಿದೆ, ಅವರಲ್ಲಿ ಏನ್ ಮಾಡ್ತಾರೆ, ಯಾವಾಗ ನಮಗ್ ಕಾಣಿಸ್ತಾರೆ, ಅದೆಲ್ಲ ಡಿಬೇಟೇಬಲ್ ಅಂಡ್ ಇಟ್ಸ್ ನಾಟ್ ಆಫ್ ಆರ್ ಪಾರ್ಟ್. ನಾವು ವಿ ಆರ್ ಲರ್ನಿಂಗ್ ಗ್ರಾಮರ್. ಬಟ್ ಇದಾರೆ, ಇದ್ರೆ ಅವರಿಗೆಲ್ಲ ಏನೇನ್ ಹೆಸರು ಅಂತ ದೇ ಹ್ಯಾವ್ ಗಿವನ್ ಇನ್ ದಿಸ್ ಶ್ಲೋಕ. ಆದಿತ್ಯ ವಿಶ್ವ ವಸು ತುಷಿತಾ ಭಾಸ್ವರಾನಿಲಾಹ ಮಹಾರಾಜಿಕ ಸಾಧ್ಯಾಶ್ಚ ರುದ್ರಾಶ್ಚ ಗಣದೇವತಾಃ. ಆದಿತ್ಯ, one group of people. Mainly they are 12 ಆದಿತ್ಯಾಸ್. ದ್ವಾದಶ ಆದಿತ್ಯ ಅಂತ ಹೇಳ್ತಾರೆ. 12 ಜನ ಇದ್ದಾರೆ, ಒಬ್ರ ಆದಿತ್ಯ ಅಲ್ಲ. ವಿಶ್ವ ಅಂತ 10 ಜನ ಇದ್ದಾರೆ. ವಸು 8 ಜನ, ಅಷ್ಟವಸುಗಳು ಅಂತ ಕೇಳಿದ್ರು. ತುಷಿತ ಅನ್ನೋರು 36 ಜನ, 36. ಆಭಾಸ್ವರ 64. ಅನಿಲ ಅಂದ್ರೆ ವಾಯುದೇವ ಅಂತ ಒಬ್ಬನೇ ಅಲ್ಲ, ಅದು 49 ಇದ್ದಾರೆ. ಮಹಾರಾಜಿಕ 220 ಮಹಾರಾಜಿಕಾಸ್ ಆರ್ ದೇರ್. ಸಾಧ್ಯ ಅನ್ನೋರು 12. ರುದ್ರ ಅನ್ನೋರು 11. ಏಕಾದಶ ರುದ್ರರು ಅಂತ ಕೇಳಿದ್ರು. ಏಕಾದಶ ಅಂದ್ರೆ 11. ಇಲ್ಲಿ ರುದ್ರ ಅಂದ್ರೆ ಶಿವ ಅಲ್ಲ, ಆದಿತ್ಯ ಅಂದ್ರೆ ಸೂರ್ಯ ಅಂತಲ್ಲ. ಇವರೆಲ್ಲ ಗಣ ದೇವತೆಗಳು. ಗಣ ಅಂದ್ರೆ ಗ್ರೂಪ್ ಅಂತ. ಈಗ 12 ಜನ ಒಂದು ಗ್ರೂಪ್, ವಿಶ್ವ ಅನ್ನೋರು 10 ಜನ, ವಸು ಅಂದ್ರೆ 8 ಜನ, ಒಂದೊಂದು ಗುಂಪು. ಅಂದ್ರೆ ಬೇಸ್ಡ್ ಆನ್ ದೇರ್ ಲೈಫ್ ಸ್ಟೈಲ್ ಆರ್ ಟೈಪ್ ಆರ್ ಲುಕ್, ಆಕ್ಯುಪೇಷನ್, ವಾಟ್ ಎವರ್ ಮೇ ಬಿ. ಇವೆಲ್ಲ ರೆಫರೆನ್ಸ್ ಟು ಆರ್ ಪುರಾಣಸ್. ಪುರಾಣ ಓದ್ಬೇಕು, ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು, ತಿಳ್ಕೊಬೇಕು. ಇಫ್ ವಿ ಹ್ಯಾವ್ ಟೈಮ್ ವಿ ಕ್ಯಾನ್ ಡೆಫಿನೆಟ್ಲಿ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ಈಗ ನಮ್ಗೆ ಗಣದೇವತೆಗಳ ಹೆಸರುಗಳನ್ನ ಇಲ್ಲಿ ತಿಳ್ಕೊಂಡ್ವಿ. ಒಬ್ಬೊಬ್ರು ಆದಿತ್ಯ, 12 ಜನ ಆದಿತ್ಯರು ಇದ್ದಾರೆ, ಇದ್ರು. ವಿ ಎಕ್ಸಾಕ್ಟ್ಲಿ ಡೋಂಟ್ ನೋ ವೇರ್ ದೇ ಆರ್, ಹೌ ದೇ ಆರ್.
ಬಟ್ ಅಕಾರ್ಡಿಂಗ್ ಟು ದ ರೆಫರೆನ್ಸಸ್ ಆಫ್ ಆ ಪುರಾಣಸ್ ವಿ ಗೆಟ್ ದ ನೇಮ್ಸ್ ಲೈಕ್ ದಿಸ್. ಇದು ಒಂದ್ ಶ್ಲೋಕ. ಎರಡನೇದು, ವಿದ್ಯಾಧರೋ ಅಪ್ಸರೋ ಯಕ್ಷ ರಕ್ಷೋ ಗಂಧರ್ವ ಕಿನ್ನರಾಹ ಪಿಶಾಚೋ ಗುಹ್ಯಕ ಸಿದ್ಧೋ ಭೂತೋಮಿ ದೇವಯೋನಯ. ವಿದ್ಯಾಧರೋ ಅಪ್ಸರೋ ಯಕ್ಷ ರಕ್ಷೋ ಗಂಧರ್ವ ಕಿನ್ನರಾಹ ಪಿಶಾಚೋ ಗುಹ್ಯಕ ಸಿದ್ಧೋ ಭೂತೋಮಿ ದೇವಯೋನಯ. ಇವರೆಲ್ಲ ದೇವತೆಗಳು. ದೇವತೆ ಅಂದ್ರೆ ಬರೀ ಇಂದ್ರ, ಯಮ, ಅಗ್ನಿ ಅವರಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ದೇವತೆಗಳಿದ್ದಾರೆ. ವಿದ್ಯಾಧರ, ಅಪ್ಸರಸ್, ಯಕ್ಷ, ರಕ್ಷಸ್, ಗಂಧರ್ವ, ಕಿನ್ನರ, ಪಿಶಾಚ, ಗುಹ್ಯಕ, ಸಿದ್ಧ, ಭೂತ, ಇಷ್ಟು ಜನ ದೇವಯೋನಿಗಳು ಅಂದ್ರೆ ಗಾಡ್ಲಿ ಪೀಪಲ್ ಅಂತ. ದೇ ಆರ್ ದ ಗಾಡ್ಸ್. ಅಂದ್ರೆ ನಮಗಿಂತ ಹೆಚ್ಚು ಶಕ್ತಿಶಾಲಿ, ಬೆಟರ್ ದ್ಯಾನ್ ಅಸ್ ಫಿಸಿಕಲಿ, ದೇ ಆರ್ ಬೆಟರ್ ದ್ಯಾನ್ ಅಸ್. ಅವ್ರು ನಮ್ಗಿಂತ ಜಾಸ್ತಿ ಶಕ್ತಿಶಾಲಿಗಳು, ಜಾಸ್ತಿ ವರ್ಷ ಬದುಕ್ತಾರೆ. ಈ ತರ ಎಲ್ಲ ರೆಫರೆನ್ಸಸ್ ಇದೆ. ಅವರುಗಳ ಹೆಸರು ವಿದ್ಯಾಧರ, ಅಪ್ಸರಸ್ ಅಪ್ಸರೆಯರು, ಅಪ್ಸರೆಯರು ಅಪ್ಸರರು ಎಲ್ಲ ಇದ್ದಾರೆ. ಯಕ್ಷರು, ರಕ್ಷಸ್ ಅಂದ್ರೆ ರಾಕ್ಷಸರು, ಗಂಧರ್ವ, ಕಿನ್ನರ, ಪಿಶಾಚ, ಗೋಷ್ಠ ಅಲ್ಲ ಪಿಶಾಚ ಅಂದ್ರೆ, ಗುಹ್ಯಕ, ಸಿದ್ಧ, ಭೂತ, ಭೂತ ಅಂದ್ರೂ ಗೋಷ್ಠ ಅಲ್ಲ. ಇದೆಲ್ಲ ಸುಮ್ಮನೆ ಆಮೇಲೆ ಹೇಳ್ಕೊಟ್ಟಿದ್ ನಮ್ಗೆ, ಗೋಷ್ಟು ಅದು ಇದು ಅಂತ. ಇಂಗ್ಲಿಷ್ ಗೋಷ್ಟೇ ಬೇರೆ, ಸಂಸ್ಕೃತ, ಕನ್ನಡ, ಹಿಂದಿಯ ಪಿಶಾಚನೇ ಬೇರೆ. ಇವರೆಲ್ಲ ಒಂದ್ ರೀತಿ ಜನ, ಗಾಡ್ಲಿ ಪೀಪಲ್. ಅದಕ್ಕೆ ನಮ್ಗಿಂತ ಹೆಚ್ಚು ಶಕ್ತಿಶಾಲಿಗಳು. ರಾಕ್ಷಸರು ಅಂದ್ರೆ ಎಲ್ಲರೂ ಕೆಟ್ಟವ್ರೆ ಅಂತಲ್ಲ, ಅವರಲ್ಲಿ ಕೆಟ್ಟವರು ಇದ್ರು ಒಳ್ಳೆಯವರು ಇದ್ರು. ಸೊ ಹಾಗೆ ಓವರ್ ಆಲ್ ಇವರೆಲ್ಲ ಬೇರೆ ಬೇರೆ ರೀತಿಯ ಗಾಡ್ಲಿ ಪೀಪಲ್. ಇನ್ ಅದಲ್ಲದೆ ಬೇರೆ ಇನ್ ಕೆಲವರಿದ್ದಾರೆ. ಅಸುರ, ದೈತ್ಯ, ದೈತೇಯ, ಧನುಜೇಂದ್ರ, ಧನುಜೇಂದ್ರಾರಿ, ದಾನವಾಹ, ಶುಕ್ರ ಶಿಷ್ಯಾದಿತಿ ಸುತಾಹ, ಪೂರ್ವದೇವಾ ಸುರದ್ವಿಷಃ. ಅಸುರ, ದೈತ್ಯ, ದೈತೇಯ, ಧನುಜೇಂದ್ರಾರಿ, ದಾನವಾಹ, ಶುಕ್ರ ಶಿಷ್ಯಾದಿತಿ ಸುತಾಹ, ಪೂರ್ವದೇವಾ ಸುರದ್ವಿಷಃ. ಅಸುರರು, ಇವರೆಲ್ಲ ಅಸುರರು ಅಂತಾನೆ ಒಂದ್ ಕ್ಯಾಟಗರಿ. ಅಸುರರು ಅಂದ್ರೆ ಸುರ ಅಂದ್ರೆ ಗಾಡ್ಸ್, ಅಸುರರು ಅಂದ್ರೆ ಆಪೋಸಿಟ್. ಇವರು ರಾಕ್ಷಸರ ತರ ಸ್ವಲ್ಪ ಕೆಟ್ಟವರು ಅಂತ ಇವ್ರಿಗೂ ರಾಕ್ಷಸರು ಅಂತ ಕರೆದ್ರು. ಎಕ್ಸಾಕ್ಟ್ಲಿ ದೇ ಆರ್ ನಾಟ್ ರಾಕ್ಷಸಾಸ್. ಅಲ್ಲಿ ನಾವು ದೇವಯೋನಯ ಅಂತ ನೋಡಿದ್ವಲ್ಲ, ಅದರಲ್ಲಿ ರಾಕ್ಷಸರು ಅಂದ್ರೆ ಸ್ವಲ್ಪ ಕೆಟ್ಟ ಸ್ವಭಾವ ಇರೋದು. ಅದೇ ತರ ಇವರು ಹೌದು. ಹಾಗಾಗಿ ಇವ್ರಿಗೆ ರಾಕ್ಷಸರು ಅಂತ ಕಂಪೇರ್ ಮಾಡಿದ್ರು ಬಿಟ್ರೆ, ಎಕ್ಸಾಕ್ಟ್ಲಿ ದೀಸ್ ಪೀಪಲ್ಸ್ ನೇಮ್ ಇಸ್ ನಾಟ್ ರಾಕ್ಷಸಸ್. ಇವರು ಕಸಿನ್ಸ್ ಅಥವಾ ಬ್ರದರ್ಸ್ ಅಂತಾನೆ ಕರಿಬಹುದು ಗಾಡ್ಸ್ಗೆ, ದೇವತೆಗಳಿಗೆ, ಇಂದ್ರನಿಗೆಲ್ಲ. ಅಸುರ, ದೈತ್ಯ, ದೈತೇಯ, ಧನುಜ, ಇಂದ್ರಾರಿ, ದಾನವ, ಶುಕ್ರ ಶಿಷ್ಯ, ದಿತಿಸುತ, ಪೂರ್ವದೇವ, ಸುರದ್ವಿಷ್ ಅಂತೆಲ್ಲ ಅವ್ರಿಗೆ ಬೇರೆ ಬೇರೆ ಹೆಸರು. ಇವೆಲ್ಲ ಒಬ್ರಿಗೆ ಇರೋ ಬೇರೆ ಬೇರೆ ಹೆಸರು. ಇದು ಈ ಶ್ಲೋಕದಲ್ಲಿರೋದು ಡಿಫರೆಂಟ್ ನೇಮ್ಸ್ ಆಫ್ ದೈತ್ಯಾಸ್, ಅಸುರಾಸ್. ದ ಪ್ರೀವಿಯಸ್ ಶ್ಲೋಕದಲ್ಲಿರೋದು ಬೇರೆ ಬೇರೆ ಟೈಪ್ ಆಫ್ ಗಾಡ್ಲಿ ಪೀಪಲ್. ಸಿನಾನಿಮ್ ಅಲ್ಲ ಅದು, ಇದು ಸಿನಾನಿಮ್ ಅಲ್ಲ. ಸೊ ಬಟ್ ಇದು ಸಿನಾನಿಮ್ಸ್, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ರೀತಿಯ ಹೆಸರುಗಳು ದೈತ್ಯರಿಗೆ ಇದೆ. ದಿತಿ ಅನ್ನೋರ ಮಕ್ಕಳು, ಹಾಗಾಗಿ ದೈತ್ಯರು. ಅದಿತಿ ಅನ್ನೋರ ಮಕ್ಕಳು ಆದಿತ್ಯರು, ದೇವತೆಗಳು. ಅವರಿಬ್ರು ಕಿತ್ತಾಡ್ತಾರೆ. ಅದು ಪುರಾಣದ ಕಥೆಗಳು ನಮ್ಗೆಲ್ಲ ಗೊತ್ತಿದೆ. ಸೊ ಇವತ್ತಿಗೆ ಇಲ್ಲಿವರೆಗೆ ತಿಳ್ಕೊಳ್ಳೋಣ. ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.